ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯತ್ರಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ನಮ್ಮೂರಿನ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಮಡ್ಲಕ್ಕಿ ಕೊಡುವಂಥ ಒಂದು ಫಂಕ್ಷನ್ ಇತ್ತು. ಹಾಗಾಗಿ ಅಲ್ಲಿಗೆ ದೇವರಿಗೆ ಮಡ್ಲಕ್ಕಿನ ಕೊಡೋಕ್ಕಂತ ನಾವೆಲ್ಲರೂ ಹೊರಟಿದ್ವಿ. ನೋಡಿ ದೇವಿ ಎಷ್ಟು ಲಕ್ಷಣವಾಗಿ ಕಾಣ್ತಿದ್ದಾರೆ. ನಾವು ಅಲ್ಲಿಂದ ಮಡ್ಲಕ್ಕಿ ಕೊಟ್ಬಿಟ್ಟು ಈ ಕಡೆ ಸೈಡಲ್ಲಿ ಬಂದ್ವಿ. ಇಲ್ಲಿ ದೇವಿ ಕಳಶನ ಹೊರಗಡೆ ಕೂರಿಸಿದ್ರು. ಅಲ್ಲಿ ಬಂದ್ಬಿಟ್ಟು ಎಲ್ಲ ಲೇಡೀಸು ಕಳಶನ ಬೆಳಗ್ತಾ ಇದ್ರು ದೇವರಿಗೆ. ಅಲ್ಲಿ ಹೋಗ್ಬಿಟ್ಟು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಕಳಶನ ಬೆಳಗಿದ್ವಿ. ನಮ್ಮೂರಿನ ಪವರ್ಫುಲ್ ದೇವರು ಅಂತಾನೆ ಹೇಳ್ಬೋದು. ಈ ದೇವರ ಹೆಸರು ಬಂದ್ಬಿಟ್ಟು ಗಾಳೆಮ್ಮ ದೇವಿ ಅಂತಂದೇಳಿ. ನಮ್ಮ ಅಗರಿಬೊಮ್ಮನಹಳ್ಳಿಯಲ್ಲಿ ಇರ್ತಕ್ಕಂಥ ಗಾಳೆಮ್ಮ ದೇವಿಯ ಪ್ರತಿಷ್ಠಾಪನೆ ಮಡ್ಲಕ್ಕಿ ಕೊಡುವ ಫಂಕ್ಷನ್ ಇತ್ತು. ಸೊ ನಾನು ಕೂಡ ದೇವಿಗೆ ಅಕ್ಷತೆ ಹಾಕ್ಬಿಟ್ಟು ಕಳಶನ ಬೆಳಗ್ತಾ ಇದ್ದೀನಿ. ನಾನು ಕಳಶ ಬೆಳಗ್ಬಿಟ್ಟು ಆ ಕಡೆ ಸೈಡಲ್ಲಿ ಹೋದೆ. ಆಮೇಲೆ ಆಂಟಿ ಬಂದ್ಬಿಟ್ಟು ಕಳಶನ ಬೆಳಗಿ ಅರ್ಶಿನ ಕುಂಕುಮನ ತೊಗೊಂಡ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಅವರು ಕೂಡ ಆ ಕಡೆ ಬಂದರು. ತುಂಬಾ ಜನ ಇದ್ರು, ನೋಡ್ತಿರ್ಬೋದು ನೀವು. ಇಲ್ಲಿ ಲಾಕ್ ಹಾಕಿದ್ದಾರೆ ನೋಡಿ. ದೇವಿ ನಮ್ಮ ಕೋರಿಕೆಗಳನ್ನೆಲ್ಲ ಈಡೇರಿಸ್ಲಿ ಅಂತಂದು ಹೇಳ್ಬಿಟ್ಟು ಯಾರಾದರೂ ಭಕ್ತಾದಿಗಳು ಕೇಳ್ಕೊಂಡ್ಬಿಟ್ಟು ಇಲ್ಲಿ ಲಾಕ್ ಹಾಕಿ ಹೋಗ್ತಾರೆ ಅಂತ ಒಂದು ನಂಬಿಕೆ ಅಷ್ಟೇ. ಸೊ ಇವಾಗ ನಾವು ದೇವ್ರ ಫಂಕ್ಷನ್ ಎಲ್ಲ ಮುಗಿಸ್ಬಿಟ್ಟು ಆನ್ ದ ವೇ ನಮ್ಮ ತವ್ರ ಮನೆಗೆ ಹೋಗ್ತಾ ಇದ್ವಿ. ಏಕೆಂದರೆ ಅಣ್ಣ ಅತ್ತಿಗೆದು ಅವತ್ತು ಆ್ಯನಿವರ್ಸರಿ ಇತ್ತು. ಹಾಗಾಗಿ ನಾನು, ಹಸ್ಬೆಂಡು ಮತ್ತು ಪಾಪು, ನಮ್ಮ ತಮ್ಮ 4 ಜನನೂ ನಮ್ಮ ತವ್ರ ಮನೆಗೆ ಹೊರಟಿದ್ವಿ. ಆನ್ ದಿ ವೇ ದಾರಿಯಲ್ಲಿ ಕೇಕ್ ಪಾರ್ಲರ್ಗೆ ಹೋಗ್ಬಿಟ್ಟು ಒಂದು ಕೇಕ್ನು ಕೂಡ ತೊಗೊಂಡು ಸರ್ಪ್ರೈಸಾಗಿ ಹೋದ್ವಿ. ಸೊ ನೋಡ್ತಿರ್ಬೋದು, ಕೇಕ್ನ ಆರ್ಡ್ರ್ ಮಾಡಿ ಕೇಕ್ನ ತೊಗೊಂಡ್ಬಿಟ್ಟು ಇವಾಗ ಊರಿಗೆ ಹೋದ್ವಿ. ಅಲ್ಲಿ ಕೇಕ್ನ ಇಟ್ಟು ಕಟ್ ಮಾಡಿಸೋ ಟೈಮಿಗೆ ಇನ್ನೇನು ಕಟ್ ಮಾಡಿಸ್ಬೇಕು ಅನ್ನೋದಕ್ಕೆ ಕರೆಂಟೇ ಹೋಯ್ತು ಗುರು. ಪರವಾಗಿಲ್ಲ ಅಂತಂದು ಹೇಳ್ಬಿಟ್ಟು ಒಂದು ಚಾರ್ಜರ್ ಲೈಟ್ ಇತ್ತು, ಅದರಲ್ಲೇ ಕೇಕ್ನ ಕಟ್ ಮಾಡಿಸ್ಬಿಟ್ಟು ಅವ್ರ ಮಗನಿಗೆ ತಿನ್ನಿಸ್ತಾಯಿದ್ರು. ಇವನು ಅವ್ರ ಮಗ ಮತ್ತು ಇವಳು ಅವ್ರ ಮಗಳು. ಸೊ ನಾವು ಕೂಡ ಅವ್ರ ಅಣ್ಣ ಅತ್ತಿಗೆಗೆ ವಿಶ್ ಮಾಡಿಬಿಟ್ಟು ಕೇಕ್ನ ತಿನ್ನಿಸಿ ಆ್ಯನಿವರ್ಸರಿನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಎಲ್ಲರೂ ಕೇಕ್ನ ತಿಂದ್ಬಿಟ್ಟು ಅವ್ರಿಗೆ ತಿನ್ನಿಸ್ಬಿಟ್ಟು ನಾವು ಕೂಡ ಕೇಕ್ನ ತಿಂದು ಎಲ್ಲರೂ ಸೇರಿಬಿಟ್ಟು ಒಂದು ಸೆಲ್ಫಿನ ತೊಗೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ನಮ್ಮೂರಿಗೆ ಬಂದ್ವಿ. ನಮ್ಮೂರಿಗೆ ಬಂದುಬಿಟ್ಟು ಸ್ವಲ್ಪ ನಾನು ಫೋಕಸ್ ಮಾರ್ಟ್ಗೆ ಹೋಗಿದ್ದೆ. ಯಾಕಂದರೆ ನಾನು ರೇಷನ್ ತೊಗೋಬೇಕಿತ್ತು. ಹಾಗಾಗಿ ಫೋಕಸ್ ಮಾರ್ಟ್ಗೆ ಹೋಗಿದ್ದೆ. ನಾನು ರೇಷನ್ ತೊಗೋತಿರ್ಬೇಕಾದ್ರೆ ನನ್ನ ಮಗ ಸಪ್ರೇಟಾಗಿ ಹೋಗ್ಬಿಟ್ಟು ಬಿಸ್ಕೆಟ್ ಸೆಕ್ಷನಲ್ಲಿ ಅವ್ನಿಗೆ ಯಾವ್ದು ಬೇಕೋ ಆ ಬಿಸ್ಕೆಟ್ನ ಸೆಲೆಕ್ಟ್ ಮಾಡ್ಕೊಂಡು ತೊಗೊತಿದ್ದ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.